बढ़िया जॉब कर रहे ಅದಕ್ಕೆ ಬಡವ್ರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ ಅಂಬುದು. ನಾನು ಇದೇ ಕಾರಣಕ್ಕೆ ಈ ಥರ ಹಿಚ್ ಹೈಕಿಂಗ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ತಿಪ್ಪದು. ಹಿಂಗೆ ಪೋಖರದ ಕಡೆ ಹೋಪತ್ತಿಗೆ ಒಂದು ಮನೆ ಎದುರು ಬೇಲಿ ಮೇಲೆ ಒಂದು ಪ್ಯಾರ್ಲಿ ಮರ ಇದ್ದಿತ್ತು. ಒಂದು ಪ್ಯಾರ್ಲಿ ಕೈಗೆ ಹೋಯ್ಕೊಂಡು ಬಾಯಿಗೆ ಹೋಯ್ಕೊಂಡು ಹೋಗ್ತಾ ಇದ್ದೆ. ಜೊತೆಗೆ ಆ ಮನೆ ಓನರ್ ರೋಡಿಗೆ ಬಂದ್ಕೊಂಡು ನಾನು ಕರೆಯೋಕೆ ಶುರು ಮಾಡ್ರು. ನಂಗೆ ಅನಿಸ್ತು ಈ ಒಂದು ಪ್ಯಾರ್ಲಿಕಾಯಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ರ ಅಂತ. ಆಮೇಲೆ ಕಂಡ್ರೆ ಕತಿಯೇ ಚೇಂಜ್. ನಾ ಕರೆದು ಏನು ಅಂತ ಕೇಂಡು ನೀರು ಕುಡಿತಾ ಹಂಗೆ ಸುಮಾರು ಹೊತ್ತು ಮಾತಾಡ್ತು. ಹಂಗೆ ಮಾತಾಡ್ತಾ ಹಂಗೆ ಹೇಳ್ರು ನಮ್ ಖಾನ್ದಾನವನು ಅಂತ. ನಂಗೆ ಶಾಕು. ಇವರೆಲ್ಲೋ ನೇಪಾಳದಲ್ಲಿ ಇಪ್ಪೋರು, ನಾನೆಲ್ಲೋ ಇಂಡಿಯಾದ ಮೂಲಲ್ಲಿ ಇಪ್ಪವನು, ನಮ್ ಖಾನ್ದಾನ ಅಪ್ಪ ಹೆಂಗೆ ಅಂತ. ಆಮೇಲೆ ಗೊತ್ತಾಯ್ತು ಅವರೆಲ್ಲ ಒಂದು 15 ವರ್ಷದಿಂದ ಇಂಡಿಯಾಗೆ ಬಂದಿದ್ರಂತ. ಅದು ಎಲ್ಲೋ ನಾರ್ತ್ ಸ್ಟೇಟ್ ಅಲ್ಲೂ ಕೆಲಸ ಮಾಡೋಕೆ. ನಾನ್ ಇಂಡಿಯಾದವನು ಅಂತ ಗೊತ್ತಾಯಿ ನನ್ನನ್ನು ನಮ್ ಕಾಂದವನಂತ ಅಂತಿದ್ರು. ಆಮೇಲೆ ಊಟ ಮಾಡಿದ್ಯಾ ಅಂತ ಕೇಂಡು ಊಟ ಹಾಕ್ಸಿ ಕೊಟ್ಟು ಊಟ ಮಾಡೋರು ಅಲ್ಲಿ ಹೋಗ್ಕೊಂಡು ಉಪಚಾರ ಮಾಡ. ಇದ್ರಲ್ಲಿ ಫ್ಯಾಸಿನೇಟಿಂಗ್ ಥಿಂಗ್ ಎಂತಪ್ಪ ಅಂದ್ರೆ ನನ್ನ ಟ್ರೀಟ್ ಮಾಡಿದ ರೀತಿ. ನಿಮ್ಮ ಐಡೆಂಟಿಟಿ ದೇಶ, ರಾಜ್ಯ, ಧರ್ಮ, ಜಾತಿ ಅಂತ ಚಂದ ಆತ ಹೋದಷ್ಟು ನಿಮ್ಮ ಥಿಂಕಿಂಗ್ ಕೂಡ ಅಷ್ಟೇ ನ್ಯಾರೋ ಆತ ಹೊತ್ತು. ಮನುಷ್ಯನಿಗೆ ಬೇಕಾದ ಒಂದೇ ಒಂದು ಐಡೆಂಟಿಟಿ, ಅದು ಮನುಷ್ಯನೇ. ಯಾವ AI ಟೆಕ್ನಾಲಜಿ ಬಂದ್ರು ಕೂಡ ರಿಪ್ಲೇಸ್ ಮಾಡೋಕಾಯ್ದಿಪ್ಪದ ಮನುಷ್ಯತ್ವ ಮಾತ್ರ.